ಈ ರೀತಿ ಒಬ್ಬರಾದ ಮೇಲೆ ಒಬ್ಬರು ಬಿಜೆಪಿ ನಾಯಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಿಎಂ ಡಿಸಿಎಂ ಫ್ರಾಂಚೈಸಿ ಪೈಪೋಟಿಗೆ 11 ಬಲಿ. ಆರ್ಸಿಬಿಯಲ್ಲಿ ನೀವೇನು ಬಂಡವಾಳ ಹೂಡಿದ್ದೀರಾ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಎಂಎಲ್ಸಿ ಸಿಟಿ ರವಿ ಕೆಂಡಾಮಂಡಲರಾಗಿ ನುಡಿದಿದ್ದಾರೆ. ವಿಧಾನಸೌಧದ ಮೆಟ್ಟಿಲ ಮೇಲೆ ಕಾರ್ಯಕ್ರಮ. ಹಾಗಿದ್ರೆ ಆರ್ಸಿಬಿಗೆ ನೀವು ಬ್ರ್ಯಾಂಡ್ ಅಂಬಾಸಿಡರ್ ಆದ್ರಿ, ಇದಕ್ಕಾಗಿ ವಿಧಾನಸೌಧವನ್ನು ಕಟ್ಟಿಸಿರೋದಾ? ಹೀಗಂತ ಸರ್ಕಾರದ ವಿರುದ್ಧ ಆಕ್ರೋಶಭರಿತವಾಗಿ ಮಾತನಾಡಿದ್ದಾರೆ ಎಂಎಲ್ಸಿ ಸಿಟಿ ರವಿ. 11 ಜನರ ಹತ್ಯೆ ನಡೀತು. ನಾನು ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ, ಈಗಾಗಲೇ ನಮ್ಮ ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕರು ಹೇಳಿದ್ರು, ವಾಟ್ ಈಸ್ ದ ಮೀನಿಂಗ್ ಆಫ್ ಆರ್ಸಿ? ನಿಮ್ಗೇನಾದ್ರು ಡೆಫಿನೇಷನ್ ಗೊತ್ತಿಲ್ಲದೆ ಇದ್ರೆ, ವಿಜಯ್ ಮಲ್ಯ ಹೇಳಿದ್ದಾರೆ ಆರ್ಸಿ ಅಂತ. ಯಾಕೆ ಆ ಫ್ರಾಂಚೈಸಿಯನ್ನು ನಾನು ಕೊಂಡುಕೊಂಡೆ, ಅದರ ಪರ್ಪಸ್ ಏನು ಅಂತಲೂ ಹೇಳಿದ್ದಾರೆ. ನೀವು ವಿಧಾನಸೌಧದ ಮೆಟ್ಲ ಮೇಲೆ ಆ ರಾಯಲ್ ಚಾಲೆಂಜ್ ಬ್ರಾಂಡ್ ಅಂಬಾಸಿಡರ್ ಆಗ್ಬಿಟ್ರಲ್ಲ ನೀವು. ಇದಕ್ಕಾಗಿ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿಸಿತ್ತು. ಇದನ್ನ ಶಕ್ತಿ ಕೇಂದ್ರ ಅಂತ ಕರೆದಿದ್ದು ಇದಕ್ಕಾಗೇನಾ? ಯಾವುದೋ ಒಂದು ಫ್ರಾಂಚೈಸಿಯ ಬ್ರಾಂಡ್ ಅಂಬಾಸಿಡರ್ ಆಗಲಿಕ್ಕೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಪೈಪೋಟಿಗೆ ಬಿದ್ದು 11 ಜನರ ಬಲಿ ತಗೊಂಡ್ರಲ್ಲ. ಪೊಲೀಸರು ಬೇಡ ಅಂದ್ರೂ ಸರ್ಕಾರ ಕೇಳಿಲ್ಲ. ತರಾತುರಿಯಲ್ಲಿ ಕಾರ್ಯಕ್ರಮ ಯಾಕೆ ಮಾಡಿದ್ರಿ ಅಂತ ಸರ್ಕಾರದ ವಿರುದ್ಧ ಸಿಟಿ ರವಿ ಆಕ್ರೋಶಭರಿತವಾಗಿ ಮಾತನಾಡಿದ್ದಾರೆ. ರಾಜ್ಯದ ಮಾನ ಕಳೆಯೋದಕ್ಕೆ ಹೀಗೆ ಮಾಡಿದ್ರ? ಪೊಲೀಸರು ಹೇಳಿದ್ರೂ ಕೂಡ ಸರ್ಕಾರ ಕೇಳಲೇ ಇಲ್ಲ. ಕೊಹ್ಲಿ ಜೊತೆ ಶಾಸಕರ ಮಕ್ಕಳು ಫೋಟೋ ಕ್ಲಿಕ್ಕಿಸ್ಕೊಂಡ್ರು. ಮಾನವೀಯತೆ ಇಲ್ಲದ ರೀತಿ ಸರ್ಕಾರ ನಡೆದುಕೊಳ್ತು. ಕಪ್ಪೆತ್ತಿ ಮುತ್ತಿಟ್ಟಿದ್ದು ಅಂತ ಕಿಡಿಕಾರಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಸಿಟಿ ರವಿ. ಪೊಲೀಸ್ ಇಲಾಖೆ ಹೇಳಿಲ್ವಾ ನಿಮಗೆ? ರಾತ್ರಿ ಇಡೀ ನಮ್ಮ ಸಿಬ್ಬಂದಿಗಳು ಬಂದೋಬಸ್ತ್ನಲ್ಲಿ ಪೂರ್ಣ ಶ್ರಮ ಹಾಕಿದ್ದಾರೆ. ತಕ್ಷಣ ಆಯೋಜನೆ ಮಾಡಕ್ಕಾಗಲ್ಲ. ಯಾವ ತರಾತುರಿಯಲ್ಲಿ ಆಯೋಜನೆ ಮಾಡಿದ್ರಿ? ರಾಜ್ಯದ ಮಾನ ಕಡಿಯೋದಕ್ಕ? 11 ಜನರು ಬಲಿ ಪಡೆಯೋದಕ್ಕ? ಹೇಳಿಲ್ವಾ ಪೊಲೀಸ್ ಸಿಬ್ಬಂದಿ? ವಿಧಾನಸೌಧದಲ್ಲಿ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸೂಕ್ತ ಬಂದೋಬಸ್ತ್ ಕೊಡ್ಲಿಕ್ಕೆ ಬೇಕಾದಂತ ಸಿಬ್ಬಂದಿ ವ್ಯವಸ್ಥೆ ನಮ್ಮ ಹತ್ರ ಇಲ್ಲ ಅಂತ ಹೇಳಿ ಲಿಖಿತವಾಗಿ ಕೊಟ್ಟಿಲ್ವಾ ನಿಮ್ಗೆ? ಇಷ್ಟಾದ್ಮೇಲೂ ಕೂಡ ನಿರ್ಣಯ ತಗೊಂಡವ್ರು ಯಾರು? ಆಯುಕ್ತರು ನಿರ್ಣಯ ತಗೊಂಡ್ರ? ವಿಧಾನಸೌಧದ ಮೆಟ್ಲ ಮೇಲೆ ಕಾರ್ಯಕ್ರಮ ಆಯೋಜನೆ ಮಾಡಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿ, ಶಾಸಕರುಗಳು ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ವಿರಾಟ್ ಕೊಹ್ಲಿ ಜೊತೆ ಫೋಟೋ ತೆಗೆಸ್ಕೊಳ್ಳಿ ಅಂತ ಅವರು ನಿಮಗೆ ಸೂಚನೆ ಕೊಟ್ರ? ಯಾವ ಕಾರಣಕ್ಕೆ ಇದನ್ನ ಮಾಡಿದ್ರಿ ನೀವು? ಇದಕ್ಕೆ ಇವತ್ತಿಗೂ ನೀವು ಉತ್ತರ ಕೊಟ್ಟಿಲ್ಲ. ಮಾನವೀಯತೆ ಇಲ್ದಾಗ ನಡ್ಕೊಂಡ್ರಿ. ಒಂದ್ ಕಡೆ ಸಾವಿನ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ನೀವು ಹೆಂಗೆ ಮನುಷ್ಯತ್ವ ಸತ್ತವ್ರ ರೀತಿಯಲ್ಲಿ ನಡ್ಕೊಂಡ್ರಿ. ಒಬ್ರು ಕಪ್ಪೆತ್ತಿ ಮುತ್ತಿಡ್ತಾರೆ, ಓ ನೀವೇ ಶಿಕ್ಷೆ ಹೊಡೆದಿದ್ದು.